ಏನಪ್ಪ ಅಂತಂದರೆ, ಇವತ್ತು ನೋಡಿ ನಮ್ಮ ಸಮಾಜ ಎಲ್ಲ ರೀತಿಯಲ್ಲೂ ಸಹ ಹಿಂದೆಂದಿಗಿಂತಲೂ ಮುಂದುವರೆದಿದೆ. ವಿಜ್ಞಾನ, ತಂತ್ರಜ್ಞಾನ, ತಾರ್ಕಿಕತೆ, ತಾಂತ್ರಿಕತೆ ಎಲ್ಲದರಲ್ಲೂ ನಾವಿವತ್ತು ಮುಂಚೂಣಿಯಲ್ಲಿದ್ದೇವೆ. ಆದರೆ ಆರೋಗ್ಯ ಅನ್ನೋದು ಕ್ಷೀಣಿಸ್ತಾ ಇದೆ. ಇವಾಗ ನೋಡಿ ನಿಮಗೆ ರೋಡ್ಗಳಲ್ಲಿ IVF ಸೆಂಟರ್ಸ್ಗಳು ಆಗ್ತಾ ಇದೆ, ಕ್ಯಾನ್ಸರ್ ರೆಡಿ ಹಾಸ್ಪಿಟ್ಲ್ಗಳು ಬರ್ತಾ ಇದೆ, ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ಗಳು ಬರ್ತಾ ಇದೆ. ಇದು ಅಭಿವೃದ್ಧಿಯ ಸಂಕೇತ ಅಲ್ಲ. ಯಾಕೆ ಅಂತಂದರೆ ಇವತ್ತು ಮನುಷ್ಯನಿಗೆ ಮೂಲ ಸಮಸ್ಯೆಯನ್ನು ಮರ್ತಿದ್ದಾನೆ. ಎಲ್ಲರೂ ಒಂದು ರೀತಿ ಯಾವುದೋ ಒಂದು ವಸ್ತುವಿನ ಹಿಂದೆ ಓಡೋದಕ್ಕೆ ನಾವು ಶುರು ಮಾಡಿದ ಕಾರಣ ಇವತ್ತು ಫೈನಾನ್ಷಿಯಲಿ ಎಲ್ಲರೂ ಸ್ಟೇಬಲ್ ಆಗ್ತಾ ಇದ್ದಾರೆ. ಆದರೆ ರೈತರು ಮಾತ್ರ ಹಿಂದೆ ಉಳಿದಿದ್ದಾರೆ. ಸತ್ಯ ಏನಪ್ಪ ಅಂತಂದರೆ ರೈತರು ಬರೀ ಫೈನಾನ್ಷಿಯಲಿ ಹಿಂದೆ ಉಳಿದಿಲ್ಲ, ನಮ್ಮ ಭೂಮಿಯ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಅವರ ಆರೋಗ್ಯವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಈ ನೇರ ಮಾರುಕಟ್ಟೆ ಅನ್ನೋದು ಏನಿದೆ, ಇದು ಕೇವಲ ರೈತರಿಗೆ ಉಪಯೋಗವಾಗಲಿ ಅಂತ ನೀವು ಬಂದಿಲ್ಲಿ ತಗೊತಾ ಇದ್ದೀವಿ ಅನ್ನೋ ಭ್ರಮೆಯಲ್ಲಿ ಬರಬಾರ್ದು ಯಾರು. ಇದು ನಿಮಗೆ ನೀವು ಮಾಡ್ಕೋತಾ ಇರುವಂತಹ ಒಂದು ಉಪಕಾರ ಅಂತ ಒಂದು ಭಾವನೆಯಲ್ಲಿ ನೀವು ಬಂದು ಇಲ್ಲಿ ರೈತರು ಬೆಳೆದಂತಹ ಪ್ರೊಡ್ಯೂಸ್ಗಳನ್ನ ನೀವು ತಗೊಬೇಕು. ಏನಕ್ಕೆ ಅಂದರೆ ಇದು ಮನುಷ್ಯನ ಆರೋಗ್ಯ ಡೈರೆಕ್ಟಾಗಿ ಭೂಮಿಯ ಆರೋಗ್ಯ ಜೊತೆ ಲಿಂಕ್ ಆಗಿರುತ್ತೆ ಅನ್ನೋದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಇವಾಗ ನಾವು ವಾಪಸ್ಸು ಮಣ್ಣಿಗೆ ಕನೆಕ್ಟ್ ಆಗಬೇಕಾಗಿದೆ. ಹಾಗಾದಾಗ ಮಾತ್ರ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದರೆ ರೈತರ ಫೈನಾನ್ಷಿಯಲ್ ಸ್ಟೇಟಸ್ ಸುಧಾರಣೆ ಆಗಬೇಕು. ಅವರ ಫೈನಾನ್ಷಿಯಲ್ ಸ್ಟೇಟಸ್ಸು ಸುಧಾರಣೆ ಆಗಬೇಕು ಅಂದರೆ ಅವರಿಗೆ ಇವಾಗ ಬೆಳೆಯೋದಕ್ಕೆ ತಗುಲುತ್ತಿರುವ ಖರ್ಚು ವೆಚ್ಚಗಳು ಕಡಿಮೆ ಆಗಬೇಕು. ಆ ಖರ್ಚು ವೆಚ್ಚಗಳು ಕಡಿಮೆ ಆಗಬೇಕು ಅಂತ ಇದ್ದರೆ ಅವರು ಸಾವಯವ ಕೃಷಿಗೆ ಬರಬೇಕು. ಸಾವಯವ ಕೃಷಿ ಅಂದರೆ ನಮ್ಮ ಭಾರತದ ಮೂಲ ಕೃಷಿ, ಅದು ನಮ್ಮ ಭಾರತದ ಮೂಲ ಕುಲಕಸುಬು. ಈ ಸಾಫ್ಟ್ವೇರು ಹಾರ್ಡ್ವೇರು ಎಲ್ಲ ಈಗ ಬಂದಿರೋ ಅಂಥದ್ದು ಮಧ್ಯದಲ್ಲಿ, ಬಟ್ ನಮ್ಮ ಭಾರತದ ಕುಲಕಸುಬು ರೈತ. ಹಾಗಾಗಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಮಗಳಾದಂತಹ ಚುಕ್ಕಿ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಸಾಮೂಹಿಕ ನಾಯಕತ್ವ, ಇದು ಎಲ್ಲರ ನಾಯಕತ್ವದಲ್ಲಿ ಒಂದು ಸಮನಾಗಿ ಏನಿದು ವ್ಯವಸ್ಥೆ ನಡೀತಾ ಇದೆ. ಇದನ್ನು ನಮ್ಮ ರಾಜರಾಜೇಶ್ವರಿ ನಗರದ ಬಂಧುಗಳು ಕೇವಲ ಏನೋ ನಾವು ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಲ್ಲಿ ಬಂದು ಇಲ್ಲಿ ದಯವಿಟ್ಟು ಇದು ಮಾಡಬಾರ್ದು. ಇದು ನಿಮಗೆ ನೀವು ಮಾಡ್ಕೊಳ್ತಾ ಇರೋಂತಹ ದೊಡ್ಡ ಸಹಾಯ. ಇದರಿಂದ ರೈತರಿಗೆ ಒಂದು ಶಕ್ತಿ ಸಿಗುತ್ತೆ. ಅವರು ಇವತ್ತೇನು ಬರೀ ದುಡ್ಡಿಗೋಸ್ಕರ ಬೆಳೆ ಬೆಳೀತಾ ಇದ್ದಾರೆ ಅನ್ನೋ ಮನೋಭಾವದಿಂದ ನಾನು ಆರೋಗ್ಯವಾಗಿರೋದನ್ನು ತಿನ್ನಬೇಕು, ನನ್ನ ಗ್ರಾಹಕರಿಗೂ ನಾನು ಆರೋಗ್ಯವಾಗಿರೋದನ್ನು ಕೊಡಬೇಕು, ಮತ್ತು ಇವೆರಡಕ್ಕಿಂತ ಹೆಚ್ಚಾಗಿ ನಾನು ನನ್ನ ಬದುಕಿಗೆ ಮೂಲವಾಗಿರುವಂತಹ ಭೂಮಿ ತಾಯಿಯನ್ನು ನಾನು ಉಳಿಸ್ಕೊಬೇಕು ಅನ್ನೋ ಭಾವನೆಯಲ್ಲಿ ಅವರು ಬೆಳೆಯನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಉಳಿದ ಎಲ್ಲ ಸಮಸ್ಯೆಗಳು ಅವಾಗವೇ ಒಂದು ಮಟ್ಟಕ್ಕೆ ಪರಿಹಾರದ ಮೂಲಕ್ಕೆ ಬರ್ತವೆ. ಈ ಮೂಲ ಸಮಸ್ಯೆಗಳನ್ನು ಹುಡುಕದೆ ನಾವು ಯಾವುದೇ ಒಂದು ಇವತ್ತಿನ ಸಾಮಾಜಿಕ ವ್ಯವಸ್ಥೆಯ ತೊಂದರೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಕೆ ಆಗೋದಿಲ್ಲ. ಡಯಾಬಿಟಿಸ್ಗೆ ಇನ್ಸುಲಿನ್ ಬಂದಿರ್ಬೋದು, ಮಾತ್ರೆ ಬಂದಿರ್ಬೋದು, ಆದರೆ ಸಾಯೋ ತನಕ ಮಾತ್ರೆ ನುಂಗ್ಕೊಂಡೇ ಇರೋಕ್ಕಾಗಲ್ಲ. ಬಟ್ ನಾವು ತಿನ್ನುವ ಆಹಾರದಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಂಡ್ರೆ ನಾವು ಅದನ್ನು ತಡಿಬೋದು ಮತ್ತು ನಮ್ಮ ಆರೋಗ್ಯವನ್ನು ಓವರ್ ಆಲ್ ಆಗಿ ಇಂಪ್ರೂವ್ ಮಾಡ್ಕೊಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಈ ರೈತರ ಸಂತೆಗೆ ನಮ್ಮ ರಾಜರಾಜೇಶ್ವರಿ ನಗರದ ಬಂಧುಗಳು ನಿಮ್ಮ ಮಕ್ಕಳುಗಳನ್ನು ಕರ್ಕೊಂಡ್ಬರ್ಬೇಕು. ಮಕ್ಕಳುಗಳಿಗೆ ರೈತರದ್ದು ಕಷ್ಟಗಳು ಏನಿದೆ, ಅವರು ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಅವರ ಸಮಸ್ಯೆಗಳೇನಿದೆ ಮೂಲದಲ್ಲಿ, ಅವರಿಗೆ ನಾವು ಇವಾಗ ಏನು ಇವರು ರೈತರ ಸಂತೆ ಅಂತ ಒಂದು ಮಾಡ್ಕೊಂಡಿದ್ದೀವಿ. ನಾವುಗಳು ಕೂಡ ಗ್ರಾಹಕರುಗಳು ನಮ್ಮದೇ ಒಂದು ಸಂಘಗಳನ್ನು ಮಾಡಿಕೊಂಡು ಈ ರೀತಿಯಾದಂತಹ ರೈತ ಸಂಘಗಳಿಗೆ ಸಹಾಯವನ್ನು ಮಾಡಬೇಕು. ಮತ್ತು ಅವರ ಜಮೀನುಗಳಲ್ಲಿ ಹೋಗಿಬೇಕಾದ್ರೆ ನಾವು ವಾರದಲ್ಲಿ ಒಂದು ದಿನ 2 ದಿನ ರಜಾ ಇದ್ದಾಗ ಆ ಫಾರ್ಮರ್ಸ್ ಜೊತೆ ಸೇರಿ ಕೆಲಸವನ್ನು ಮಾಡಬೇಕು. ನಮ್ಮ ಮಕ್ಕಳನ್ನು ಭೂಮಿ ತಾಯಿ ಜೊತೆ ಮತ್ತೆ ನಾವು ಕನೆಕ್ಟ್ ಮಾಡಬೇಕಾಗಿದೆ. ನಮ್ಮ ಮಕ್ಕಳು ಭೂಮಿ ತಾಯಿ ಜೊತೆ ಕನೆಕ್ಷನ್ನ ಮಿಸ್ ಮಾಡಿಕೊಂಡ್ರೆ
ಇವಾಗ ನಮಗೇನು ಬಂದಿದೆ ಕಾಯಿಲೆಗಳು ಅದರಂತಹ 100 ಪಟ್ಟು ಕಾಯಿಲೆಗಳು ಮುಂದೆ ಬರ್ತವೆ. ಹಾಗಾಗಿ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ಮ್ಯೂಚುವಲ್ ಬೆನಿಫಿಟ್ ತಗೊಂಡು ಎಲ್ಲರೂ ಆರೋಗ್ಯವಾಗಿ ಒಂದು ಸಮೃದ್ಧವಾದ ಸಮಾಜವನ್ನು ಕಟ್ಟೋಣ. ಇದು ನಮ್ಮ ರಾಜರಾಜೇಶ್ವರಿ ನಗರ ಇಲ್ಲಿಂದಲೇ ಸ್ಟಾರ್ಟ್ ಆಗಿರೋದು ಒಂದು ಉತ್ತಮ ಬೆಳವಣಿಗೆ. ತಾಯಿ ರಾಜರಾಜೇಶ್ವರಿ ಆಶೀರ್ವಾದದಲ್ಲಿ ಇದು ಉತ್ತಮವಾಗಿ ಸಾಗಲಿ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಯಶಸ್ಸು ಆಗಿ ಹಳ್ಳಿಗಳಲ್ಲಿ ನಡೆಯುವ ಹಾಗೆ ವಾರ ವಾರ ಸಂತೆಯಾಗಿ ಪರಿವರ್ತನೆ ಆಗಲಿ ಅಂತ ನಾನು ಆಶಿಸುತ್ತಾ ಇದನ್ನು ಅರೇಂಜ್ ಮಾಡಿರುವ ಎಲ್ಲ ಸಂಘಟಕರಿಗೂ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಜಯಚಂದ್ರ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಿಮ್ಮ ಮಾತುಗಳು ತುಂಬಾ ಬೆಲೆ ಬಾಳುವಂಥದ್ದು, ಇದು ನೈಜವಾಗಿರುವಂಥದ್ದು. ಹೌದು, ನಮ್ಮ ಉದ್ದೇಶವೇ ಅದು. ಸಂಪೂರ್ಣವಾಗಿ